ಅಂತಿದ್ದಾರೆ. ನನಗೆ ಬೇಕಾಗಿಲ್ಲ, ಯಾಕಂದರೆ ನಾನು ಸ್ವಲ್ಪ ಸಂಘದಿಂದ ಕೆಲವು ಜನರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ನಂಬರ್ ಅವರ್ಯಾರೋ ನಂಬರ್ ಮಾಡಿ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಅವರೆಲ್ಲೋ ಶೂಟಿಂಗ್ ಇರ್ತಾರೆ, ನನ್ನ ಮಗಳೆಲ್ಲೋ ಕೆಲಸದಲ್ಲಿ ಇರ್ತಾರೆ, ಅವರು ಟಾರ್ಚರ್ ಕೊಟ್ಟು ಇವ್ರ ನಂಬರಲ್ಲಿ ಹೆಂಗೆ ಕನೆಕ್ಟ್ ಮಾಡೋದು ನನ್ನ ದೇವರಿಗೆ ಗೊತ್ತು. ನನ್ನ ಮನೆಯವ್ರಿಗೆ ನೋಡಿ, ಒಂದು ವಾರದಿಂದ ನನಗೆ ಫೋನ್ ಮಾಡ್ತಿಲ್ಲ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದೆಲ್ಲೋ ಇತ್ತು, ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲರೂ ಒಂದು ರೆಮಿಡಿ, ಒಂದು ಫುಲ್ ಸ್ಟಾಪ್ ಇಟ್ಬಿಡೋಣ ಅಂತ ಇವತ್ತು ದಿವಸ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಮಾಜದವರು, ಎಲ್ಲ ಸಮುದಾಯದವರು ನನ್ನನ್ನು ಕ್ಷಮಿಸಿ. ಇವತ್ತೇ ಲಾಸ್ಟು. ಇನ್ನು ಮುಂದೆ ನಾನು ಯಾವತ್ತೂ ನಿಮ್ಮ ಬಗ್ಗೆ ಯಾರ ಬಗ್ಗೆ ಒಂದು ಚಕಾರ ಎತ್ತಲ್ಲ. ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಬಂದ್ಬಿಟ್ಟಿದೆ ಪರ ಹೊರತು. ಹಾಗಾಗಿ ಅದೊಂದು ಪರ ಎಷ್ಟು ತೊಂದರೆ ಕೊಡ್ತಿದೆ ಅಂದರೆ ಆವಾಗ ಮಾಡಲಿಲ್ಲ, ಈಗ ಅದನ್ನು ಎಬ್ಬರಿಸಿದ್ದಾರೆ ಯಾರು ಕೆಲವರು. ಇರಲಿ, ದೇವರು ಚೆನ್ನಾಗಿಟ್ಟಿರೋರನ್ನ. ನಮ್ಮನೆ ಥರ ಇದಲ್ಲದೆ ಮೊನ್ನೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿದೆ ನನಗೆ. ಆ ರಾಜಾಜಿನ ಅಂಡರ್ ರಾತ್ರಿ 7 ಗಂಟೆಗೆ ಸ್ಕೂಟರ್ ನೋಡಬೇಕಾದ್ರೆ ಯಾರೋ ಹೊಡೆದಂಗೆ ಆಯಿತು. ಎಲ್ಲೂ ಇದ್ರೂ ಗೊತ್ತಿಲ್ಲ, ನಾನು ಕೈ ಬಿದ್ದು ಇಲ್ಲೆಲ್ಲ ತಚ್ಕೊಂಡು ಕಣ್ಣೆಲ್ಲ ಆಗೋಗ್ಬಿಟ್ಟಿದೆ. ಆದರೂ ನಾನು ಕುಂತ್ಕೊಂಡೆ ಇವತ್ತು ಬಂದಿದ್ದೇನೆ. ಅದು ಯಾರು ಅಂತ ಗೊತ್ತಿಲ್ಲ, ಹೊರಟಾಗಿದೆ, ಪಾಸ್ ಆಗೋಗ್ಬಿಟ್ಟಿದೆ. ಫಾಸ್ಟ್ ಈಸ್ ಪಾಸ್ ಆಗಿದ್ದಾಗೋಯ್ತು, ಮುಗಿದು ಆಗಿದ್ದರೂ ತಿರುಗಿ ನೆನೆಸಿ ಏನು ಪ್ರಯೋಜನ ಇಲ್ಲ, ಮುಗಿದೋಯ್ತು. ಲೆಟ್ ದಿ ಡೆತ್ ಪಾಸ್ ಬರೀ ಇಟ್ಸ್ ಡೆತ್, ಮುಗಿದೋಯ್ತು. ಮಣ್ಣು ಮಾಡಿಬಿಟ್ಟಿದ್ವಿ. ತಿರುಗಾದ ಮಣ್ಣು ತೆಗೆದು ಮಾಡಿ ಕೆದ್ಗೆದ ಮೇಲೆತ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ನಾನು ಬಂದಿರೋದು ಇವಾಗ ಎಲ್ಲ ಸಮುದಾಯದವ್ರಿಗೂ ನನ್ನ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ನಂದು ತಪ್ಪಾಗಿದೆ, ಮಾತಾಡ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಅದರಲ್ಲಿ ಅಗಸಾಂತ ಪರ ಉಪಯೋಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ನಮ್ಮ ಮೇಲೆ ಭಾಳ ಕಾರಣವಾಗಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನೀವು ವಿಶ್ಲೇಷಣೆ ಕೊಡಬೇಕು. ಅದು 3 ವರ್ಷದಾಗಿದೆ. ಯಾವಾಗ ಬೇಡಿ ಈಗ ಯಾರು ಅದನ್ನು ರಿವೀಲ್ ಮಾಡಿದ್ದಾರೆ, ಏನು ಕತೆ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ನಾನು ಒಂದು ಸಂಘ ಕಟ್ಟಿದೆ 2006ರಲ್ಲಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ. ಸಂಸ್ಥಾಪಕರು ನಾನೇ. ಅಲ್ಲಿಂದ ಇಲ್ಲಿವರೆಗೂ 17-18 ವರ್ಷ ಸಂಘ ನಡೆಸ್ಕೊಂಬರ್ತಿದ್ದೆ. ಈ ಒಂದು 6 ವರ್ಷದಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ. ಈಗ ಮೊನ್ನೆ ಮಾರ್ಚಲ್ಲಿ ನಾನು ಸೋತಿದ್ದೇನೆ. ಸೋತ ಮೇಲೆ ಆಗ ಬಿಟ್ಬಿಟ್ಟಿದ್ದೇನೆ. ಆದರೆ ಆ ಸಂಘದವ್ರು ನನಗೆ ಆವಾಗ ಕಿರ್ಕೊಡ್ತಾ ಇರೋದ್ರಿಂದ ನಾನು ಇವತ್ತು ರಾಜೀನಾಮೆ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘಕ್ಕೆ ನಾನು ಇನ್ನು ಮೇಲೆ ಸದಸ್ಯನಲ್ಲ. ಅದಕ್ಕೆ ಪರ್ಮನೆಂಟ್ ಶಾಶ್ವತವಾಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ.